ಕೇಂದ್ರ ಸರ್ಕಾರ ಕರ್ನಾಟಕದ ಪಾಲಿನ ತೆರಿಗೆ ನೀಡದೆ ತಾರತಮ್ಯ ಎಸಗಿರುವುದನ್ನು ಖಂಡಿಸಿ ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರ ಖಂಡನಾ ನಿರ್ಣಯ ಅಂಗೀಕರಿಸಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ತೆರಿಗೆ ತಾರತಮ್ಯದ ವಿರುದ್ಧ ನಿರ್ಣಯವನ್ನ ಮಂಡಿಸಿ ರಾಜ್ಯಕ್ಕೆ ಸಮ ಪ್ರಮಾಣದಲ್ಲಿ ತೆರಿಗೆಯ ಪಾಲು ನೀಡುವಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಇದು ರಾಜ್ಯದ ಜನರಿಗೆ ಮಾಡಿದಂತ ಅನ್ಯಾಯ. ತೆರಿಗೆಯಲ್ಲಿ ಪಾಲು ನೀಡದೆ ರಾಜ್ಯದ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ. ಇದನ್ನು ವಿರೋಧಿಸಿ ರಾಜ್ಯದ ನಾಗರಿಕರ ಪರವಾಗಿ ಈ ನಿರ್ಣಯ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಅಂಕಿ ಅಂಶ ಸಮೇತ ಸದನಕ್ಕೆ ತಿಳಿಸಿದರು. ಸಚಿವರು ನಿರ್ಣಯ ಮಂಡನೆ ಮಾಡ್ತಾ ಇದ್ದಂತೆಯೇ ಒಮ್ಮೆಲೆ ಶಾಕ್ ಆದ ವಿಪಕ್ಷ ಬಿಜೆಪಿ ಸದನದ ಬಾವಿಗಿಳಿದು ಧರಣಿ ನಡೆಸಿತು. ನಮ್ಮ ತೆರಿಗೆ ನಮ್ಮನೆಗೆ ಕೊಡಬೇಕು ಅಲ್ವಾ? ನಮ್ಮನೆಗ ಯಾರಿಗ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ನಮ್ಮದು ನಿಮ್ಮದು ಇಲ್ಲ ನಿಮ್ಮದು ಅಲ್ಲ, ನಮ್ಮ ತೆರಿಗೆ ನಮ್ಮದು ನಿಮ್ಮದು ಸೇರಿ ನಮ್ಮ ಹಕ್ಕು ಅಲ್ವಾ? ಕರೆಕ್ಟ್ ತಾನೆ? ಒಂದ್ ನಿಮಿಷ ಕೂತ್ಕೋಣ ಒಂದ್ ನಿಮಿಷ. ಹೇಳಿದ್ರಲ್ಲ 25 ಜನ ಏನ್ ಮಾಡ್ತಾ ಇದ್ದೀರಾ? ನಾನು ಹೇಳ್ತೀನಿ, ನೀವು 125 ಜನ 135 ಜನ ಇದ್ದೀರಾ. ನೀವೇನ್ ಮಾಡ್ತಾ ಇದ್ದೀರಾ? ಅದು ಹೇಳಿದ್ರು, ಹೋಗಿ ಮೋದಿ ಅಂತ ಕಂಡ ತಕ್ಷಣ ಹಂಗೆ ಇಲ್ಲಿ ತರ ಕೂತ್ಕೊಂಡ್ಬಿಡ್ತಾರೆ ಅಂತ. ನೀವು 135 ಜನ ಇದ್ದೀರಲ್ಲ, ಈಗ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು. ಈ ವಯನಾಡಿಗೆ ಹೋಯ್ತಲ್ಲ ದುಡ್ಡು, ವಯನಾಡಿಗೆ 15 ಲಕ್ಷ ಹೋಯ್ತಲ್ಲ, ಅದು ಯಾರ ದುಡ್ಡು? ನಮ್ಮ ದುಡ್ಡು. ವಯನಾಡಿಗೆ ಹೋಯ್ತಲ್ಲ, ಹೆಂಗ್ ಹೋಯ್ತು ಇದು? ನಮ್ಮ ಹಕ್ಕು. ಆನೆಗೆ ಹೋಯ್ತು, ಆನೆಗೆ ಪೂರ್ತಿ ವಿಷಯ. ಒಂಥರ ಹಿಂದೂಗಳಿಗೆ ಒಂಥರ ದ್ರೋಹ ಬಗ್ಗೆ ಇಡೀ ಬಡ್ಜೆಟ್ ಅಲ್ಲಿ. ಅದರಿಂದ ನನಗೆ ಸಿದ್ದರಾಮಯ್ಯನವ್ರನ್ನ 15ನೇ ಬಡ್ಜೆಟ್ ಒಂದು ರೀತಿ ಒಡೆದೋಗಿರುವಂತ ಕನ್ನಡಿ ಪ್ರತಿಬಿಂಬ ಪ್ರತಿ ಚೂರಲ್ಲೂ ಕಾಣ್ತಾ ಇದೆ. ಆದರೆ ಅದರಲ್ಲಿ ನಿನ್ನೆ ರಾತ್ರಿ ಬಿಜೆಪಿ ಶಾಸಕಾಂಗ ಸಭೆ ನಡೆದಿದೆ. ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಫೆಬ್ರವರಿ 27ರಂದು ಕಡ್ಡಾಯವಾಗಿ ಹಾಜರಾಗುವಂತೆ ಎಲ್ಲ ಶಾಸಕರಿಗೆ ಸೂಚನೆಯನ್ನು ಕೊಡಲಾಗಿದೆ. ಹೊಸದಾಗಿ ಆಯ್ಕೆಯಾಗಿ ಬಂದಿರುವಂತಹ ಶಾಸಕರಿಗೆ ಮತದಾನ ಮಾಡುವಂಥ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಹಿರಿಯ ಶಾಸಕರು. ಯಾವುದೇ ಕಾರಣಕ್ಕೂ ಮತಗಳು ಅಸಿಂಧು ಆಗದಂತೆ ಎಚ್ಚರ ವಹಿಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸಭೆ ಬಳಿಕ ಮಾತನಾಡಿದಂಥ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ ಸರ್ಕಾರ ಸದನಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ರೆಸಲ್ಯೂಷನ್ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತು ಕೇವಲ ರಾಜಕಾರಣಕ್ಕಾಗಿ ಸುಳ್ಳನ್ನು ಹೇಳ್ತಾ ಇದೆ ಅಂತ ದೂರಿದ್ದಾರೆ. ನೀವು ಇದ್ದಾಗ 15ನೇ ಹಣಕಾಸಿನ ಕಾರ್ಯಚಟುವಟಿಕೆ ನಡೆದಿತ್ತು, ಆಗ ನೀವು ನಿದ್ದೆ ಮಾಡಿದ್ರಾ ಅಂತ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಾಹಿತಿಯನ್ನು ಕೊಟ್ಟು ರೆಸಲ್ಯೂಷನ್ ಮಾಡಿರುವಂಥದ್ದು ಅತ್ಯಂತ ಖಂಡನಾರ್ಹ. ಸದನದ ಪಾವಿತ್ರ್ಯತೆಯನ್ನು, ರಾಜ್ಯ ಸರ್ಕಾರದ ತನ್ನ ಜವಾಬ್ದಾರಿಯನ್ನು ಮರೆತು ಕೇವಲ ರಾಜಕಾರಣಕ್ಕಾಗಿ ಸುಳ್ಳನ್ನು ಹೇಳ್ತಾ ಇದೆ. ನಾನು ಒಂದು ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯ ಅವರು, ನೀವು ಇದ್ದಾಗ 15ನೇ ಹಣಕಾಸಿನ ಎಲ್ಲ ಕಾರ್ಯಚಟುವಟಿಕೆ ನಡೆದಿತ್ತು, ಆವಾಗ ನಿದ್ದೆ ಮಾಡಿದ್ರಿ. ನಿಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಫೈನಲ್ ಮೀಟಿಂಗ್ ಆಯಿತು, ಅಲ್ಲಿ ನಿಮ್ಮ 5 ಜನ ಈಗಿರುವಂಥ ಕಾಂಗ್ರೆಸ್ಸಿನ 5 ಮಂತ್ರಿಗಳಲ್ಲಿ ಭಾಗವಹಿಸಿದ್ರು, ಅವಾಗ ನಿದ್ದೆ ಮಾಡಿದ್ರು. 2 ವರ್ಷ ಆಗಿದೆ ಈಗ ಹಣಕಾಸಿನ ಆಯೋಗ ತನ್ನ ಕೆಲಸ ಮಾಡೋಕ್ಕೆ ಶುರು ಮಾಡಿ ಹಣ ಬರೋಕ್ಕೆ ಮುಗಿಸ್ಕೊಂಡು 2 ವರ್ಷ ಆಗಿದೆ. ಮತ್ತು ಹಣಕಾಸಿನ ಆಯೋಗಕ್ಕೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ. ಇಂದು ರಾಜ್ಯ ಬಜೆಟ್ ಅಧಿವೇಶನದ ಕೊನೆ ದಿನ. ಬಜೆಟ್ ಚರ್ಚೆ ಮೇಲೆ ಸರ್ಕಾರದಿಂದ ಉತ್ತರ ನೀಡಲಿದ್ದಾರೆ ಹಣಕಾಸು ಸಚಿವರು ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ. ಬೆಳಗ್ಗೆ 9:15ಕ್ಕೆ ಆರಂಭವಾಗಲಿರುವಂತಹ ವಿಧಾನಸಭೆ ಕಲಾಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಚರ್ಚೆ ಮೇಲೆ ಉತ್ತರವನ್ನು ನೀಡಲಿದ್ದಾರೆ. ಬಜೆಟ್ ಬಗ್ಗೆ ಪ್ರತಿಪಕ್ಷಗಳ ಟೀಕೆಗೆ ತಮ್ಮ ಉತ್ತರದಲ್ಲಿ ಪ್ರತ್ಯುತ್ತರ ನೀಡಲಿದ್ದಾರೆ. ಬಜೆಟ್ ಮಂಡನೆಯಲ್ಲೂ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ವಾಗ್ದಾಳಿ ಮುಂದುವರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದನದಲ್ಲಿ ಶಾಕ್ ಕೊಟ್ಟಂತ ರಾಜ್ಯ ಸರ್ಕಾರಕ್ಕೆ ಗವರ್ನರ್ ಮೂಲಕ ಬಿಸಿ ಮುಟ್ಟಿಸಲಿಕ್ಕೆ ದೋಸ್ತಿ ಪಕ್ಷಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ. ಇಂದು ರಾಜಭವನ ಚಲೋ ಮೂಲಕ ಗವರ್ನರ್ಗೆ ದೂರನ್ನು ನೀಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಸಿದ್ಧತೆ ನಡೆಸಿದ್ದು, ಅಧಿವೇಶನ ಬಹಿಷ್ಕರಿಸಿ ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ವಿಧಾನಸೌಧದಿಂದ ಪಾದಯಾತ್ರೆ ಮೂಲಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭೇಟಿಯಾಗಿ ದೂರು ಸಲ್ಲಿಕೆ ಮಾಡಲಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಅನುದಾನ ತಾರತಮ್ಯ ಹಾಗೂ ಸ್ವಾಮಿನಾಥನ್ ವರದಿ ಅನುಷ್ಠಾನಕ್ಕೆ ತಂದು ಎಂಎಸ್ಪಿಗೆ ಬೆಂಬಲ ನೀಡುವಂತೆ ನಿರ್ಣಯ ಮಂಡಿಸಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ದಲಿತ ಹಾಗೂ ರೈತ ವರ್ಗಕ್ಕೆ ಅನ್ಯಾಯ ಮಾಡಿದೆ, ಕೇಂದ್ರದ ವಿರುದ್ಧ ಸುಳ್ಳು ಹೇಳಲಾಗಿದೆ ಅಂತ ಆರೋಪಿಸಿ ಸರ್ಕಾರದ ವಿರುದ್ಧ ದೂರನ್ನು ನೀಡಲಿಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ.
ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದೂರು ನೀಡಿದೆ ವಿಎಚ್ಪಿ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಮಾತನಾಡಿ, ಅಧಿವೇಶನ ಸಂದರ್ಭದಲ್ಲಿ ಅಶೋಕ್ ಅವರು ಮಂಗಳೂರಿನ ಶಿಕ್ಷಕಿ ರಾಮನ ಬಗ್ಗೆ ಅವಹೇಳನವಾಗಿ ಹೇಳಿದ್ರು. ಈ ವಿಚಾರವಾಗಿ ಅಶೋಕ್ ಮಾತನಾಡ್ತಾ, ನಾನು ಗೃಹ ಸಚಿವ ಆಗಿದ್ದಾಗ ಪಬ್ನಲ್ಲಿ ಗಲಾಟೆಯಾಗಿತ್ತು, ಹಿಂದೂ ಸಂಘಟನೆ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನ ವಿಎಚ್ಪಿ ಬಲವಾಗಿ ಖಂಡಿಸುತ್ತೆ ಅಂತ ಹೇಳಿದ್ದಾರೆ. ಗೋಮಾತೆ ಮಹಿಳೆಯರ ಪರ ಕೆಲಸ ಮಾಡೋ ಸಂಘಟನೆ ನಮ್ದು, ಅಂತ ಸಂಘಟನೆ ಮೇಲೆ ಗೂಂಡಾ ಕಾಯ್ದೆ ಹಾಕಿರೋದಾಗಿ ಹೇಳಿದ್ದು ಮನಸ್ಸಿಗೆ ಬೇಸರ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನಾನು ಗೃಹ ಸಚಿವನಾಗಿದ್ದಾಗ ಮಂಗಳೂರಿನಲ್ಲಿ ಪಬ್ಬಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ಹಿಂದೂ ಸಂಘಟನೆ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕಿದ್ದೀನಿ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದನ್ನು ವಿಶ್ವ ಹಿಂದೂ ಪರಿಷತ್ ಬಲವಾಗಿ ನಾವು ಇದನ್ನು ಖಂಡಿಸ್ತೀವಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಹಿಂದುತ್ವ, ಹಿಂದೂ ಧರ್ಮ, ಗೋಮಾತೆ, ನಮ್ಮ ತಾಯಂದಿರಿಗೋಸ್ಕರ, ತಾಯಂದಿರ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಿರುವಂಥ ಸಂಘಟನೆ. 16 ಕೇಸುಗಳನ್ನು ಮೈಗೆ ಹಾಕ್ಕೊಂಡು ಜೈಲಲ್ಲಿ ಶಿಕ್ಷೆ ಅನುಭವಿಸಿದಂಥ ಕಾರ್ಯಕರ್ತರನ್ನು ಇವರು ಗೂಂಡಾ ಎಂಬ ಪದವನ್ನು ಪ್ರಯೋಗ ಮಾಡಿ ಅವರ ಮೇಲೆ ನಾನು ಗೂಂಡಾ ಕಾಯ್ದೆ ಹಾಕಿದ್ದೀನಿ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದಾಗಿ ಕರ್ನಾಟಕದ ಎಲ್ಲ ಹಿಂದೂ ಕಾರ್ಯಕರ್ತರ ಮನಸ್ಸಿಗೆ ನಮಗೆ ನೋವಾಗಿದೆ. ನಾನು ಸಂದರ್ಭದಲ್ಲಿ ಈ ಥರ ನಾನು ಕೂಡ ಗೃಹ ಸಚಿವನಾಗಿದ್ದೆ. ನೀವು ಈಗ ಮುಸ್ಲಿಮು ಆ ಥರದ ನೋಡಕ್ಕೆ ಹೋಗಬೇಡಿ, ನಿಮಗೂ ಒತ್ತಡ ಇದೆ. ನಾನು ಹಿಂದೆ ನಮ್ಮ ಕೇಂದ್ರದ ನಾಯಕರು ಹೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಕೇಸನ್ನು ಹಾಕಿದ್ದೀನಿ ಅಂತ ಹೇಳಿದ್ದೆ. ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ನನಗನ್ಸ್ತತೆ ಅವ್ರಿಗೇನೋ ನೋವಾಗಿದ್ದರೆ ನಾನು ಅದಕ್ಕೆ ಕ್ಷಮೆ ಹೇಳ್ತೀನಿ. ಮರಳಿಗೂಡಿಗೆ ಸೇರಿದ ಮಾಜಿ ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡರಿಗೆ ಲೋಕಸಭಾ ಟಿಕೆಟ್ ಖಾತ್ರಿಯಾಗಿಲ್ಲ. ಪರೋಕ್ಷವಾಗಿ ಟಿಕೆಟ್ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಟೀಮ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ತಿರುಗೇಟನ್ನು ನೀಡಿದ್ದಾರೆ. ಮುದ್ದಾ ಹನುಮೇಗೌಡರ ಪರವಾಗಿ ಪಶ್ಚಾತ್ತಾಪದ ಅಸ್ತ್ರ ಪ್ರಯೋಗಿಸಿದಂಥ ಸಿದ್ದರಾಮಯ್ಯ ಹಾಗೂ ಕೆಎನ್ ರಾಜಣ್ಣ ಜೀವನದಲ್ಲಿ ತಪ್ಪು ಮಾಡುವಂಥದ್ದು ಸಹಜ. ಮುದ್ದಾ ಹನುಮೇಗೌಡಗೆ ತಪ್ಪಿನ ಅರಿವಾಗಿ ಕಾಂಗ್ರೆಸ್ಗೆ ವಾಪಸ್ ಆಗಿದ್ದಾರೆ. ನಾಳೆ ಪಕ್ಷದ ವರಿಷ್ಠರು ಮುದ್ದಾ ಹನುಮೇಗೌಡರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಭಿನ್ನಾಭಿಪ್ರಾಯ ಬದಿಗೊತ್ತಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು. ಸಿದ್ದು, ಪರಮೇಶ್ವರ್, ರಾಜಣ್ಣಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿಕೆಶಿ. ಮುದ್ದಾ ಹನುಮೇಗೌಡ ಯಾವುದೇ ಷರತ್ತು ಹಾಕದೆ ಪಕ್ಷಕ್ಕೆ ಮಾಡಿದ್ದಾರೆ. ನಾವು ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಶ್ರಮ ಹಾಕಿ ಗೆಲ್ಲಿಸಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾವು ಗೆಲ್ಲದಂತೂ 100% ಶತಸಿದ್ಧ, 100% ಗೆದ್ದೇ ಗೆಲ್ತೀವಿ. ಅದರಿಂದ ತುಮಕೂರು ಕೂಡ ಗೆಲ್ಲಲಿಕ್ಕೆ 100ಕ್ಕೆ 100 ಅವಕಾಶ ಇದೆ. ಅದೇಪ್ಪ ಏನಂತಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕು. ತುಮಕೂರು ನಾವು ಮತ್ತೆ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ದಳ, ಬಿಜೆಪಿ, ಕಾಂಗ್ರೆಸ್ ಒಂದು ರೌಂಡ್ ಆಗೋಯ್ತು, ತಿರುಗಿ ನೆಲ್ಲ ಹೋಗಬಾರ್ದು ಅಷ್ಟೇ. ಆದ್ರೆ ನಾವು, ಅವರು, ನೀವು ಎಲ್ಲ ಸೇರಿ ಮುಂದೆ ನಮ್ಮ ಲೋಕಸಭಾ ಕ್ಷೇತ್ರ ನಾವು ಗೆಲ್ಲಬೇಕು. ನಾವು 28 ಕ್ಷೇತ್ರದಲ್ಲಿ ಕನಿಷ್ಠ ಒಂದು 20ಕ್ಕಿಂತ ಹೆಚ್ಚು ಸ್ಥಾನ ನಾವು ಗೆಲ್ಲದೇ ಇದ್ರೆ ಮಾರಲ್ ರೈಟ್ ಅಂತ ನಾವೇನ್ ಕರಿತೀವಿ ಅದು ನಮಗೆ ಕ್ಷೀಣ ಆಗ್ತದೆ. ನಾವು ಅವರನ್ನ ಗೆಲ್ಲಿಸ್ಕೊಂಡು ನಮ್ಮ ಪಕ್ಷಕ್ಕೆ ಕೀರ್ತಿ ತರೋದ್ರ ಜೊತೆಗೆ ನಾವೆಲ್ಲರೂ ಕೂಡ ಎಲ್ಲವನ್ನು ಮರೆತು ಒಂದೇ ಉದ್ದೇಶ, ಒಂದೇ ನಮಗೆ ಇರ್ತಕ್ಕಂಥದ್ದು ಧ್ಯೇಯ, ನಾವು ಲೋಕಸಭಾ ಸದಸ್ಯನನ್ನ ತುಮಕೂರಲ್ಲಿ ನಾವು ಗೆಲ್ಲಿಸಿಕೊಳ್ಳಬೇಕು ಅಂತೇಳಿ ಹಠ ಮಾಡಿ ಹೋಗ್ಬೇಕು. ಆ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ. ಆದ್ರಿಂದ ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ ಅಭ್ಯರ್ಥಿ ತುಮಕೂರಲ್ಲಿ ಗೆದ್ದಂತ ಇತಿಹಾಸ ಇದೆ. ಬಸವರಾಜ್ ಗೆದ್ದಿರ್ಬೋದು, ಮುದ್ದನ್ಮೇಗೌಡರು ಗೆದ್ದಿರ್ಬೋದು, ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಗೆದ್ದಂತ ಇತಿಹಾಸ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ಎಲೆಕ್ಷನ್ ಮಾಡಬೇಕು. ಬಹಳ ಸಂತೋಷದಿಂದ ಇವತ್ತು ಮುದ್ದನ್ಮೇಗೌಡರು ಮತ್ತು ಅವರೆಲ್ಲ ಸ್ನೇಹಿತರುಗಳನ್ನ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷನಾಗಿ ನಾನು ಸೇರ್ಪಡೆಯನ್ನು ನಾನು ಮಾಡಿಕೊಂಡಿದ್ದೇನೆ. ಮಂಡ್ಯ ಲೋಕಸಭೆ ಕ್ಷೇತ್ರ ಬಿಜೆಪಿಗ ಜೆಡಿಎಸ್ಗ ಅನ್ನೋ ಬಗ್ಗೆ ಇರುವಂತಹ ಗೊಂದಲದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ಗೆ ಬಿಜೆಪಿಗಿಂತ 3 ಪಟ್ಟು ಅಧಿಕ ಮತಗಳಿವೆ ಅಂತ ಹೇಳಿ ಅಮಿತ್ ಶಾ ಭೇಟಿ ಬಳಿಕ ಬೆಂಗಳೂರಿಗೆ ವಾಪಸ್ಸಾದ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕೋಲಾರ, ಮಂಡ್ಯ, ಹಾಸನದಲ್ಲಿ ಜೆಡಿಎಸ್ ಮತಗಳು ಹೆಚ್ಚು ಚಲಾವಣೆಯಾಗಿವೆ. ಕೆಲವೇ ದಿನಗಳಲ್ಲಿ ಸೀಟು ಹಂಚಿಕೆ ಗೊಂದಲ ನಿವಾರಣೆಯಾಗುತ್ತೆ. ಬಿಜೆಪಿಯ ರಾಷ್ಟ್ರ ನಾಯಕರು ಕುಮಾರಸ್ವಾಮಿ, ದೇವೇಗೌಡರು ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ನಾನು ಕುಮಾರಸ್ವಾಮಿಯವರು ನಿಲ್ಲೋದಾ ಅಥವಾ ಬೇರೆಯವರು ನಿಲ್ಲೋದಾ ಗೊತ್ತಿಲ್ಲ, ಕಾದು ನೋಡಿ ಅಂತ ಹೇಳಿದ್ದಾರೆ.
ನಿನ್ನೆ ದಿನ ಪ್ರಖ್ಯಾತಿ ಹಿರಿಯ ವಕೀಲರು ನಾರಿಮನ್ ಅವರು ನಿಧನರಾಗಿರ್ತಕ್ಕಂಥ ಒಂದು ವಿಚಾರ ತಿಳಿದು ಮಾನ್ಯ ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಹಾಗೂ ನಾನು ಅವರ ಅಂತಿಮ ದರ್ಶನವನ್ನು ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಗೆ ಭೇಟಿ ಕೊಟ್ಟಂಥದ್ದು. ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಏನು ರಾಜಕೀಯದ ಬೆಳವಣಿಗೆ ಇದೆ ಅದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು, ಕೊಟ್ಟು ಬಂದಿದ್ದೇವೆ. ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಣ್ಣ, ಸ್ವಲ್ಪ ತಾಳ್ಮೆ ಇರಲಿ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಬಹುಶಃ ಕೆಲವು ದಿನಗಳಲ್ಲಿ ಇವತ್ತು ಸಿಟಿ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ Z+ ಭದ್ರತೆಯನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಖರ್ಗೆ ಅವರಿಗೆ ಜೀವ ಬೆದರಿಕೆ ಇರುವಂಥದ್ರ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಇರುವ ಕಾರಣಕ್ಕೆ ಭದ್ರತೆ ಹೆಚ್ಚಳ ಮಾಡಲಿಕ್ಕೆ ಕೇಂದ್ರ ಗೃಹ ಇಲಾಖೆ ನಿರ್ಧಾರವನ್ನು ಮಾಡಿದೆ. CRPF ನೇತೃತ್ವದಲ್ಲಿ Z+ ಭದ್ರತೆಯನ್ನು ನೀಡಲಾಗುತ್ತೆ. ಅನ್ಯ ಕೋಮಿನ ಯುವಕನಿಂದ ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆಯಲ್ಲಿ ಮೈಸೂರು ಅಯೋಧ್ಯೆ ಧಾಮ ಟ್ರೈನ್ 2 ಗಂಟೆಗಳ ಕಾಲ ಸ್ಥಗಿತಗೊಂಡಿದ್ದ ಘಟನೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಹಿಂದೂ ಪರ ಸಂಘಟನೆಗಳು, SP ಶ್ರೀ ಹರಿಬಾಬು BL ಪೊಲೀಸರ ತಂಡ ಆಗಮಿಸಿ ಪರಿಶೀಲನೆ ಮಾಡಿದೆ. ಈ ವೇಳೆ ಅಯೋಧ್ಯೆಯ ಭಕ್ತಾದಿಗಳು ನ್ಯಾಯ ಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡಿದ್ದು, ಆರೋಪಿಗಳನ್ನು ಹಿಡಿದು ಕ್ರಮ ಕೈಗೊಳ್ಳಬೇಕು ಅಂತೇಳಿ SP ಹತ್ರ ಭಕ್ತರು ಮನವಿ ಮಾಡಿಕೊಂಡು ಬಳಿಕ SP ಭಕ್ತರ ಮನವೊಲಿಸಿದ್ರು. ಬಳಿಕ ರೈಲು ಮತ್ತೆ ಸಂಚಾರ ಆರಂಭ ಮಾಡಿತು. ಕೋಲಾರ ಜಿಲ್ಲೆಯ KGF ನಗರದಲ್ಲಿ ನಗರಸಭೆ ಕಚೇರಿ ನಿರ್ಮಾಣಕ್ಕೆ ಅನುದಾನಕ್ಕೆ CMಗೆ ಮನವಿಯನ್ನು ಮಾಡಲಾಗಿದೆ. 12 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ CM ಸಿದ್ದರಾಮಯ್ಯ ನಗರಾಭಿವೃದ್ಧಿ ಇಲಾಖೆಗೆ ಶಿಫಾರಸನ್ನು ಮಾಡಿದ್ದು, KGFನ ಶಾಸಕಿ ರೂಪಾ ಶಶಿಧರ್ ಮನವಿಗೆ CM ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಈ ಮೂಲಕ ಬ್ರಿಟಿಷರು ನಿರ್ಮಾಣ ಮಾಡಿದಂಥ 100 ವರ್ಷ ಹಳೆಯದು ಹಾಗೂ ಚಿಕ್ಕದಾದಂಥ ಕಟ್ಟಡದಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂಥ KGF ನಗರಸಭೆಗೆ ಹೊಸ ಕಚೇರಿ ನಿರ್ಮಾಣ ಭಾಗ್ಯ ಸಿಕ್ಕಂತಾಗಿದೆ. KGF ನಗರದಲ್ಲಿ ಜನಸಂಖ್ಯೆ ಹೆಚ್ಚಿದ್ದು ಜನಸಾಮಾನ್ಯರ ಸಂಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಸುಸಜ್ಜಿತ ಕಟ್ಟಡ ಹಾಗೂ ಸಿಬ್ಬಂದಿಯ ನೇಮಕಾತಿಗೆ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದರು. ರಾಮನಗರ ಜಿಲ್ಲಾ ಬಿಜೆಪಿ ಪದಾಧಿಕಾರಿಗಳ ಆಯ್ಕೆ ನಡೆದಿದೆ. ಚನ್ನಪಟ್ಟಣ ನಗರ ಅಧ್ಯಕ್ಷರಾಗಿ ಶಿವಕುಮಾರ್ R ಆಯ್ಕೆಯಾಗಿದ್ದಾರೆ. ಗ್ರಾಮಾಂತರ ಅಧ್ಯಕ್ಷರಾಗಿ TS ರಾಜು, ರಾಮನಗರ ನಗರಾಧ್ಯಕ್ಷರಾಗಿ ದರ್ಶನ್ J, ಗ್ರಾಮಾಂತರ ಅಧ್ಯಕ್ಷರಾಗಿ ಜಗದೀಶ್ ಪಿಚ್ಚನಗೆರೆ, ಕನಕಪುರ ನಗರಾಧ್ಯಕ್ಷರಾಗಿ KM ಮಂಜುನಾಥ್, ಗ್ರಾಮಾಂತರ ಅಧ್ಯಕ್ಷರಾಗಿ ಮುರಳಿ ಹಾಗೆಯೇ ಮಾಗಡಿ ಮಂಡಲಕ್ಕೆ ವೀರಭದ್ರಪ್ಪ ಆಯ್ಕೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಯ್ಕೆ ಮಾಡಿದ್ದು, ರಾಮನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ MN ಆನಂದಸ್ವಾಮಿ ಅಧಿಕೃತ ಘೋಷಣೆ ಮಾಡಿದರು. ಹಾವೇರಿಯ ಶಿಗ್ಗಾವಿಯ ಪುರಸಭೆಯ ಕೇಸ್ ವರ್ಕರ್ 8,000 ಲಂಚ ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಶಿಗ್ಗಾವಿ ಪುರಸಭೆಯ ಕೇಸ್ ವರ್ಕರ್ ಸತೀಶ ತಳವಾಳ 1983ರಿಂದ 2000ನೇ ಇಸ್ವಿವರೆಗೂ ಕೂಡ ಆಸ್ತಿ ದಾಖಲೆ ನೀಡಲಿಕ್ಕೆ 10,000 ರೂಪಾಯಿಗೆ ಲಂಚದ ಬೇಡಿಕೆಯನ್ನು ಇಟ್ಟಿದ್ದ. ಅಬ್ದುಲ್ ರಶೀದ್ ಎಂಬುವರಿಂದ 8,000 ಹಣವನ್ನು ಪಡಿತಾ ಇದ್ದ ವೇಳೆ ಕೇಸ್ ವರ್ಕರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹಣ ಪಡಿತಾ ಇದ್ದಾಗ ಲೋಕಾಯುಕ್ತ CPI ಆಂಜನೇಯ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಯಿತು. ಲೋಕಾಯುಕ್ತ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂವಿಧಾನ ಅಂಗೀಕರಣಗೊಂಡ 75ನೇ ವರ್ಷದ ಸಂಭ್ರಮಾಚರಣೆಗೆ ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳು ನಡೀತಾ ಇವೆ. ಸಂವಿಧಾನದ ಮಹತ್ವ ಸಾರಲು ಜಾಥಾ, ಉಪನ್ಯಾಸ, ಬೀದಿ ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಆದರೆ ಚಾಮರಾಜನಗರ ಜಿಲ್ಲಾಡಳಿತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿದಿನ 5 ಲಕ್ಷ ನಂದಿನಿ ಹಾಲಿನ ಪ್ಯಾಕೆಟ್ಗಳ ಮೇಲೆ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ, ಬನ್ನಿ ಸಂವಿಧಾನ ಸಂಭ್ರಮಿಸೋಣ ಅಂತ ಮುದ್ರಿಸಿ ಸಂವಿಧಾನದ ಮಹತ್ವ ನೆನಪಿಸುವ ವಿಭಿನ್ನ ಕೆಲಸ ಮಾಡ್ತಾ ಇದೆ. ಜಾಮೂನ್ ತಯಾರಿಸುವಂತ ಹಾಲಿನ ಪ್ಯಾಕೆಟ್ ಮೇಲೆ ನಿತ್ಯ ಸಂವಿಧಾನ ಜಾಗೃತಿ ಮೂಡಿಸುವ ಮುದ್ರೆ ಹಾಕಲಾಗ್ತಾ ಇದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ದೆಹಲಿ ಗಡಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದು, ಪ್ರತಿಭಟನಾ ನಿರತ ರೈತನ ಸಾವನ್ನ ಖಂಡಿಸಿರುವಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಬ್ಲಾಕ್ ಡೇ ಅಂತ ಘೋಷಣೆ ಮಾಡಿದೆ. ಜೊತೆಗೆ ಫೆಬ್ರವರಿ 26ರಂದು ದೇಶದಾದ್ಯಂತ ಟ್ರ್ಯಾಕ್ಟರ್ ರ್ಯಾಲಿ ನಡೆಸುವುದಕ್ಕೆ ರೈತರಿಗೆ ಕರೆಯನ್ನು ನೀಡಲಾಗಿದೆ. 22 ವರ್ಷದ ಪ್ರತಿಭಟನಾ ನಿರತ ರೈತ ಸುಭಕರಣ್ ಸಿಂಗ್ ಸಾವನ್ನಪ್ಪಿದ್ರು. ಕೊಲೆ ಕೇಸ್ ದಾಖಲು ಮಾಡುವಂತೆ ರೈತರು ಆಗ್ರಹ ಮಾಡಿದ್ದಾರೆ. ಜೊತೆಗೆ ಮಾರ್ಚ್ 14ರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಮಹಾಪಂಚಾಯತ್ ನಡೆಸುವುದಾಗಿಯೂ ಘೋಷಣೆಯನ್ನು ಮಾಡಿದ್ದಾರೆ. ಚೀನಾ ಒಂದಲ್ಲ ಒಂದು ರೀತಿಯಲ್ಲಿ ವಿಶ್ವವನ್ನ ಕಾಡ್ತಾ ಇದೆ ಅನ್ನುವಂಥ ಮಾತಿಗೆ ಅನ್ವರ್ಥ ಅನ್ನುವಂತೆ ಈ ಸುದ್ದಿ ಇದೆ. ಚೀನಾದಲ್ಲೇ ಹ್ಯಾಕರ್ಸ್ ನೇಮಕ ಆಗಿದ್ದು ವಿಶ್ವದ ಬೇರೆ ಬೇರೆ ದೇಶಗಳ ಸರ್ಕಾರದ ವೆಬ್ಸೈಟ್ಗಳನ್ನು ಟಾರ್ಗೆಟ್ ಮಾಡಿ ರಹಸ್ಯ ಕಳವು ಮಾಡಿ ಬಿಡುಗಡೆ ಮಾಡ್ತಾ ಇದೆ. ವಿಶ್ವದ 20 ದೇಶಗಳ ಮಿಲಿಟರಿ ಹಾಗೂ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕಳವು ಮಾಡಲಾಗ್ತಾ ಇದೆ. ಐಸೂನ್ ಅನ್ನುವಂಥ ಚೀನಾ ಮೂಲದ ಟೆಕ್ ಸೆಕ್ಯೂರಿಟಿ ಫರ್ಮ್ ಈ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು.
ಪ್ರಧಾನಿ ನರೇಂದ್ರ ಮೋದಿ ಕಚೇರಿ ಹಾಗೂ ಏರ್ ಇಂಡಿಯಾ ಸಂಸ್ಥೆಯ ಮಾಹಿತಿಗಳನ್ನು ಕಳುವು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿಐಡಿ ಎಸ್ಐಟಿಗೆ ಬಿಟ್ಕಾಯಿನ್ ಪ್ರಕರಣ ಸವಾಲಾಗ್ಬಿಟ್ಟಿದೆ. ತನಿಖೆಗಿಳಿದ ಎಸ್ಐಟಿಗೆ ಬಿಟ್ಕಾಯಿನ್ ಮೂಲ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ಹಗರಣ ಸಂಬಂಧ ಸಮರ್ಪಕ ಎವಿಡೆನ್ಸ್ ಕಲೆ ಹಾಕೋದಕ್ಕೆ ಎಸ್ಐಟಿ ಹರಸಾಹಸ ಪಡ್ತಾ ಇದ್ದು, ಈ ಸಂಬಂಧ ಸಿಐಡಿ ಎಸ್ಐಟಿ ವಿದೇಶಗಳ ಮೊರೆ ಹೋಗಿದೆ. ಶ್ರೀಕಿ ಹೇಳಿಕೆ ಮೇಲೆ ತನಿಖೆ ನಡೆಸಿದ ಎಸ್ಐಟಿ 8 ದೇಶಗಳ ಇಂಟರ್ಪೋಲ್ ಸಂಪರ್ಕಿಸುವ ಎಸ್ಐಟಿ ತಂಡ 8 ದೇಶಗಳಲ್ಲಿ ಬಿಟ್ಕಾಯಿನ್ ಹ್ಯಾಕಿಂಗ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ತಾಲೂಕು ಮರುವಿಂಗಡಣೆ ವೇಳೆ ಅಧಿಕಾರಿಗಳು ಎಡವಟ್ಟನ್ನ ಮಾಡಿರುವುದರಿಂದ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ವಿಜಯಪುರದ ಸಿಂದಗಿ ತಾಲೂಕಿನ ಗಬಸಾವಳಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಸಿಂದಗಿ ಪಟ್ಟಣದಿಂದ ಕೇವಲ 14 ಕಿಲೋಮೀಟರ್ ದೂರ ಇರುವಂತಹ ಗ್ರಾಮವನ್ನು ಅಧಿಕಾರಿಗಳು 40 ಕಿಲೋಮೀಟರ್ ದೂರದ ಆಲಮೇಲ್ ತಾಲೂಕಿಗೆ ಸೇರಿಸಿದ್ದಾರೆ. ರಾಜ್ಯದಲ್ಲಿ ಬೇಸಿಗೆಯ ತಾಪ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ವಿವಿಧ ಜಿಲ್ಲೆಗಳಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ಗಿಂತ ಗರಿಷ್ಠ ಉಷ್ಣಾಂಶ ಏರಿಕೆಯಾಗಿದೆ. ಇದರಿಂದಾಗಿ ಜಾನುವಾರುಗಳು ತತ್ತರಿಸುವಂತಾಗಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಕೊರತೆ ಉಂಟಾಗಿದೆ. ಹೀಗಾಗಿ ವಾತಾವರಣದಲ್ಲಿ ತೇವಾಂಶ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಳಾಗ್ತಾ ಇದೆ. ನಾಯಿಕದ್ದು ಪರಾರಿಯಾಗುವಂತ ವೇಳೆ ಪೊಲೀಸರನ್ನ ಕಂಡ ಕಳ್ಳರು ನಾಯಿಯನ್ನ ರಸ್ತೆ ಮಧ್ಯೆ ಬಿಟ್ಟು ಹೋಗಿದ್ದಾರೆ. ಕೋಲಾರ ನಗರ ಠಾಣೆ ಪೊಲೀಸರು ಗಸ್ತು ತಿರುಗುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಶ್ವಾನದ ಮಾಲೀಕರು ಯಾರು ಅಂತ ತಿಳಿಯದ ಕಾರಣ ಕೋಲಾರ ನಗರ ಠಾಣೆ ಆವರಣದಲ್ಲಿ ನಾಯಿಗೆ ಪೊಲೀಸರೇ ಆಶ್ರಯವನ್ನು ಕೊಟ್ಟಿದ್ದಾರೆ. ನಾಯಿ ಪೊಲೀಸರ ವಶದಲ್ಲಿ ಇದ್ದು ಮಾಲೀಕರು ಶ್ವಾನವನ್ನು ವಾಪಸ್ ಕರೆದುಕೊಂಡು ಹೋಗುವಂತೆ ಪೊಲೀಸ್ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಹೊಸಾಡು ಗೋಶಾಲೆಯ ಆವರಣದಲ್ಲಿ ಗವ್ಯಾಮೃತ ಪುಸ್ತಕ ಲೋಕಾರ್ಪಣೆಯಾಯಿತು. ಈ ಕಿರುಹೊತ್ತಿಗೆಯನ್ನು ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿ ಲೋಕಾರ್ಪಣೆ ಮಾಡಿದರು. ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ರವಿ ಎನ್ ಪುಸ್ತಕ ರಚಿಸಿದ್ದು ಗೋ ಉತ್ಪನ್ನಗಳ ಬಹುಮುಖಿ ಆರೋಗ್ಯಕಾರಕ ಅಂಶಗಳ ಕುರಿತಂತೆ ಅರಿವು ಮೂಡಿಸುವ ಪ್ರಯತ್ನ ಇದಾಗಿದೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆಯಲ್ಲಿ 2024ರ ತರಳುಬಾಳು ಹುಣ್ಣಿಮೆ ಮಹೋತ್ಸವ ನೆರವೇರಿತು. ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಅಂತರ್ಜಿಲ್ಲೆ ತಾಲೂಕುಗಳಲ್ಲಿ ತರಳುಬಾಳು ಹುಣ್ಣಿಮೆ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇತ್ತು. ಆದರೆ ಈ ಬಾರಿ ಮಳೆ ಬೆಳೆ ಇಲ್ಲದೆ ರಾಜ್ಯದಲ್ಲಿ ಬರ ಇರುವಂಥ ಕಾರಣಕ್ಕೋಸ್ಕರ ಸಿರಿಗೆರೆ ಮಠದ ಆವರಣದಲ್ಲಿಯೇ ಸರಳವಾಗಿ 3 ದಿನಗಳ ಕಾಲ ತರಳುಬಾಳು ಹುಣ್ಣಿಮೆಯನ್ನು ಆಚರಿಸಲಾಗ್ತದೆ. ಕಾರ್ಯಕ್ರಮಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಭಾಗವಹಿಸಿ ಶ್ರೀಗಳ ಆಶೀರ್ವಾದವನ್ನು ಪಡೆದರು. ಈ ವೇಳೆ ಶ್ರೀಮಠದ ಸಾವಿರಾರು ಭಕ್ತರು ಆಗಮಿಸಿದರು. ಗುಜರಾತ್ನ ದ್ವಾರಕಾದಲ್ಲಿ ಲೇಸರ್ ಲೈಟಿಂಗ್ ಶೋ ಶುರು ಮಾಡಲಾಗಿದೆ. ಗೋಮಿತ್ ಘಾಟ್ನಲ್ಲಿ ಶುರುವಾಗಿರುವಂತಹ ಲೈಟಿಂಗ್ ಶೋ ನೋಡುಗರ ಕಣ್ಮನ ಸೆಳೀತಾ ಇದೆ. ಶ್ರೀಕೃಷ್ಣನ ಭಜನೆಗಳ ಜೊತೆಗೆ ಲೇಸರ್ ಶೋ ಸಮ್ಮಿಲನ ಮಾಡಲಾಗಿದೆ. ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಫ್ಯಾಮಿಲಿ ಜೊತೆ ಬಿಂದಾಸ್ ಆಗಿ ಕಾಲವನ್ನು ಕಳೀತಾ ಇದ್ದಾರೆ. ಜಮ್ಮು ಕಾಶ್ಮೀರದ ವಿಶ್ವವಿಖ್ಯಾತ ದಾಲ್ ಸರೋವರದಲ್ಲಿ ಕುಟುಂಬ ಸಮೇತ ಸಚಿನ್ ವಿಹರಿಸಿ ಖುಷಿಪಟ್ಟರು. ನಂತರ ಗುಲ್ಮಾರ್ಗ್ನ ಗಲ್ಲಿಯಲ್ಲಿ ಯುವಕರು ಕ್ರಿಕೆಟ್ ಆಡ್ತಿದ್ದನ್ನ ಗಮನಿಸಿದಂತ ಸಚಿನ್ ಕಾರು ನಿಲ್ಲಿಸಿ ಅವರ ಜೊತೆ ಕೆಲ ಕಾಲ ಆಟವನ್ನು ಆಡಿದ್ದಾರೆ. ಈ ವೇಳೆ ತಾವು ಬ್ಯಾಟ್ ಮಾಡಿ ಸ್ಥಳೀಯರ ಜೊತೆ ಖುಷಿಪಟ್ಟರು. ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯಕ್ಕೆ ಟೀಂ ಇಂಡಿಯಾದ ಸಿದ್ಧತೆ ಪೂರ್ಣಗೊಂಡಿದೆ. 5 ವರ್ಷಗಳ ಬಳಿಕ ಟೆಸ್ಟ್ ಪಂದ್ಯ ಆಡಲಿಕ್ಕೆ ಟೀಂ ಇಂಡಿಯಾ ರಾಂಚಿಯನ್ನು ತಲುಪಿದೆ. ಕೊನೆಯದಾಗಿ ಭಾರತ ತಂಡ ಇಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಿತ್ತು. ಇದರಲ್ಲಿ ಆತಿಥೇಯ ತಂಡವು ಇನ್ನಿಂಗ್ಸ್ ಮತ್ತು 202 ರನ್ಗಳಿಂದ ಗೆದ್ದಿತ್ತು. ಮಹಿಳೆಯರ ಪ್ರೀಮಿಯರ್ ಲೀಗ್ನ 2ನೇ ಸೀಸನ್ ಇಂದಿನಿಂದ ಆರಂಭವಾಗಲಿದೆ. ಲೀಗ್ನ ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮತ್ತು ಕಳೆದ ಸೀಸನ್ನಲ್ಲಿ ರನ್ನರ್ ಅಪ್ ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿಯಾಗಲಿದೆ. ಲೀಗ್ನ ಮೊದಲ ಸೀಸನ್ನ ಫೈನಲ್ ಪಂದ್ಯವು ಈ ಎರಡೂ ತಂಡಗಳ ನಡುವೆ ನಡೆದಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.